ಶಿವಮೊಗ್ಗ ಜಿಲ್ಲೆಯ ಕೆಲವೆಡೆ ನಿನ್ನೆ ಸುರಿದ ಭಾರೀ ಮಳೆಯಿಂದಾಗಿ ಗಾಳಿ ಮಳೆಯಿಂದ ಅಪಾರ ಹಾನಿಯಾಗಿದೆ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಹಾನಿಯ ಪ್ರಮಾಣದ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಕೆ ಮಾಡುವಂತೆ ಸೂಚಿಸಿದ್ದಾರೆ. ಹೊಳೆಹೊನ್ನೂರು, ಸೊರಬ, ಹೊಸನಗರದಲ್ಲಿ ದೈತ್ಯ ಮರಗಳು, ವಿದ್ಯುತ್ ಲೈನ್ಗಳು, ಅಡಿಕೆ ಮರಗಳು ಬಿದ್ದು ಹೋಗಿವೆ. ಮನೆಯ ಚಾವಣಿ ಹಾರು ಹೋಗಿವೆ. ಹಾನಿಯಾದ ಸ್ಥಳಗಳಿಗೆ ನಾನು ಭೇಟಿ ನೀಡುತ್ತೇನೆ. ಹಾಳಾಗಿರುವ ಕಟ್ಟಡಗಳ ಬಗ್ಗೆ ಸಾರ್ವಜನಿಕರು ನಿಗಾ ವಹಿಸಿ ದುರಸ್ತಿ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಸಚಿವರು. ಮತ್ತು ಮೊನ್ನೆ ಈ ಮಳೆ ಗಾಳಿ ಇದರಲ್ಲಿ ಸಾಕಷ್ಟು ಹಾನಿ ಅಲ್ಲಲ್ಲೇ ಚಿಕ್ಕ ಪುಟ್ಟ ಆಗ್ತಾ ಇದೆ. ಅದರಲ್ಲಿ ನಿನ್ನೆ ಹೊಳೆಹೊನ್ನೂರು ಭಾಗದಲ್ಲಿ ಗ್ರಾಮಾಂತರದಲ್ಲಿ ಭಾಳ ಎಫೆಕ್ಟ್ ಆಗಿದೆ. ಇವತ್ತು ನಾನು CEO ಅವ್ರನ್ನ ಕರೆದಿದ್ದೀನಿ ಇವಾಗ, ಯಾಕೆಂದರೆ DC ಅವರು ರಜಾ ಹೋಗಿದ್ದಾರೆ. ಅವರ ಜಾಗಕ್ಕೆ ಇವಾಗ CEO ಅವರೇ DC ಅವರು ಇನ್ಚಾರ್ಜ್ ತೊಗೊಂಡಿದ್ದಾರೆ. ಈಗ ಬಂದು ನನಗೆ ಸ್ವಲ್ಪ ಬ್ರೀಫ್ ಮಾಡಿ ಆಮೇಲೆ ಅವರು ಎಲ್ಲ ಕಡೆನೂ ಕೂಡ ಒಂದು ರೌಂಡ್ ಹೋಗಿ ಬನ್ನಿ ಅಂತ ಹೇಳಿದ್ದೀನಿ. ಅದಾದಮೇಲೆ ನಾನು ಹೋಗ್ತೀನಿ, ಯಾಕೆಂದರೆ ಒಂದು ಸರ್ವೆ ಮಾಡಿಬಿಟ್ಟು ಅದೆಲ್ಲ ವಿಚಾರಗಳನ್ನು ತಗೊಂಡು ನನಗೆ ಅಪ್ಡೇಟ್ ಮಾಡಿ ಅಂತ ಹೇಳಿ. ಅದು ನನ್ನ ಕ್ಷೇತ್ರದಲ್ಲೂ ಕೂಡ ಭಾಳ ತೊಂದರೆ ಆಯಿತು. ಮೊನ್ನೆ ತಾವೆಲ್ಲ ನೋಡಿದ್ವಿ, ನಾನೇ ವೈಯಕ್ತಿಕವಾಗೆಲ್ಲ ಹೋಗಿ ಬಂದೆ. ಅದು ಸಡನ್ನಾಗಿ ಬಿರುಗಾಳಿ ಥರ ಹಂಚು ಮರಗಳೆಲ್ಲ ಈ ರೋಡಿಂದ ಆ ಕಡೆ ಇರೋ ಮರ ಈ ಕಡೆ ಬಂದು ಹೊಡೆದಿದ್ದಾವೆ. ಆ ಥರ ಎಲ್ಲ ಆಗಿದೆ. ಯಾರಿಗೂ ಪ್ರಾಣಹಾನಿ ಆಗಿಲ್ಲ. ಒಬ್ಬರಿಗೆ ಮಾತ್ರ ಸ್ವಲ್ಪ ತಲೆಗೆ ಏಟು ಬಿದ್ದಿರೋರನ್ನು ಕೂಡ ನಾನು ಭೇಟಿ ಮಾಡಿ ಅವರಿಗೆಲ್ಲ ವೈಯಕ್ತಿಕವಾಗಿ ಏನು ಸಹಕಾರ ಮಾಡಬೇಕೋ ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿದ್ದೀನಿ. ಪ್ಲಸ್ ತಹಸೀಲ್ದಾರು, EO ಎಲ್ಲ ಅಧಿಕಾರಿಗಳು ವರ್ಗದವರು ಕೂಡ ಎಲ್ಲಾದರೂ ಕರೆಂಟ್ ಹೋಗಿದ್ದರೆ ಅದನ್ನು ಅರ್ಜೆಂಟಾಗಿ ರಿಸ್ಟೋರ್ ಮಾಡಬೇಕು. ಯಾಕೆಂದರೆ ಕರೆಂಟ್ ಇಲ್ಲಾಂದರೆ ಇವಾಗ ಬದುಕೋದಕ್ಕೂ ಕಷ್ಟ ಆಗುತ್ತೆ. ಅದನ್ನು ಭಾಳ ಲೇಟ್ ಮಾಡೋಂಗಿಲ್ಲ. ನಿನ್ನೆನೋ ಮೊನ್ನೆನೋ ನಮ್ಮ ಉಳಿವೆಲ್ಲೂ ಮತ್ತಾಗಿದೆ. ಹೆಂಗೆ ಈ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಸ್ವಲ್ಪ ಈ ಸಂದರ್ಭದಲ್ಲಿ ಜನರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಯಾವುದಾದ್ರೂ, ಯಾಕೆಂದರೆ ತೆಂಗಿನ ಮರನೇ, ಈಗ ತೆಂಗಿನ ಮರ ಈ ಮಧ್ಯ ಹಾಳಾಗಿ ಹೋಗ್ಬಿಟ್ಟಿರುತ್ತೆ, ಚೆನ್ನಾಗಿ ನೋಡ್ಕೊಂಡಿರಲ್ಲ. ಅವೇನು ಮಾಡ್ತಾವೆ, ಬುಡದಿಂದ ಬಿದ್ದರೆ ಒಂದು ಆ ಮಧ್ಯ ಮುರಿದು ಬಿಡುತ್ತೆ. ನಾವು ಉಳಿವಿ ಭಾಗದಲ್ಲಿ ನಾನು ಏನು ನೋಡಿದ್ದೀನಿ, ಫೋಟೋ ಎಲ್ಲ ಈಗ ತರಿಸಿರೋದು. ಯಾಕೆಂದರೆ ಇವತ್ತು ಸಾಯಂಕಾಲ ಉಳಿವಿ ಭಾಗಕ್ಕೆ ಹೋಗ್ತಾ ಇದ್ದೀನಿ. ನಾಳೆ ನಾಡ್ದು ಒಳಗೆ ಮತ್ತೆ CEO ಅವ್ರದ್ದು ರಿಪೋರ್ಟ್ ಬಂದ ಮೇಲೆ ಗ್ರಾಮಾಂತರ ಹೋಗ್ತಕ್ಕಂಥದ್ದು. ನಾನು ಜನರಿಗೆ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮೇಲ್ಗಡೆ ಈ ಶೀಟ್ ಹಾಕಿರ್ತಾರೆ, ಆ ಶೀಟ್ ಗಾಳಿಗೆ ಹೋಗಿ ಹೊಡೆದು ಯಾರಿಗಾರು ಮಕ್ಕಳು ಯಾರಾದರೂ ಓಡಾಡಬೇಕಾದ್ರೆ ಈ ತಗಡು ಶೀಟ್ ಆದರೆ ಹೊಡೆದು ಬಿಡುತ್ತೆ. ಅದು ಅನಿವಾರ್ಯವಾಗಿ ಪ್ರಾಣಹಾನಿ ಆಗುತ್ತೆ. ಅದಕ್ಕೆ ಎಲ್ಲ ಕಡೆಯೂ ಸರ್ಕಾರ ನೋಡೋದ್ರ ಬದಲು ಫಸ್ಟ್ ನಮ್ಮನ್ನೇ ನಾವು ಜವಾಬ್ದಾರಿಯುತವಾಗಿ ನೋಡಬೇಕಾಗ್ತದೆ. ಮಾಧ್ಯಮದ ಮೂಲಕ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು KB ಮತ್ತು ಮೆಸ್ಕಾಮವ್ರಿಗೂ ಕೂಡ ನಾನು ಕರೆದಿದ್ದೀನಿ, ಅವ್ರಿಗೂ ಕೂಡ ಹೇಳಿದ್ದೀನಿ. ಯಾಕೆಂದರೆ ಈ ವೈರ್ಗಳು ಬಿದ್ದಿರ್ತವೆ, ಮಕ್ಕಳು ಓಡಾಡ್ಬಿಡ್ತಾರೆ, ರೈತರು ಹೋಗಿ ಏನೋ ಬೆಳೆದಿರ್ತಾರೆ, ಮೋಟ್ರ್ ಸ್ವಿಚ್ ಆನ್ ಮಾಡೋಕ್ಕೆ ಹೋಗ್ತಾರೆ. ಇದ್ರದ್ದೆಲ್ಲ ಸ್ವಲ್ಪ ಅವೇರ್ನೆಸ್ ಕೊಡಬೇಕಾಗುತ್ತೆ. ಬರೀ ಮಿನಿಸ್ಟ್ರು ಬಂದು ಮಾತಾಡೋದಲ್ಲ, ನೀವು ಕೂಡ ಮಾಧ್ಯಮದವ್ರಿಗೆ ಹಂಚ್ಕೋಬೇಕು. ಮಾಧ್ಯಮದವರು ಹಾಕ್ತಾರೆ, ಸ್ವಲ್ಪ ನಿಮ್ಮ ಡಿಪಾರ್ಟ್ಮೆಂಟ್ದೆಲ್ಲ ನೋಡಿ ಅಂತ ಹೇಳಿದ್ದೀನಿ. DHO ಅವ್ರಿಗೆ ಹೇಳಿದ್ದೀನಿ, ಏನಾದರೂ ಈ ಥರ ಸಂದರ್ಭ ಬಂದಾಗ ನೀವೆಲ್ಲರೂ ಕೂಡ ಅದನ್ನು ಅಟೆಂಡ್ ಮಾಡಬೇಕು. ಯಾಕೆಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮ್ ವರ್ಕ್, ಅದು ಒಬ್ಬನ ಕೆಲಸ ಅಲ್ಲ, ನಂದು ಒಬ್ಬನ ಕೆಲಸ ಅಲ್ಲ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಡಿಪಾರ್ಟ್ಮೆಂಟಲ್ಲೂ ಕೂಡ ಎಲ್ಲ ಡಿಪಾರ್ಟ್ಮೆಂಟವರು ಸೇರ್ ಮಾಡಬೇಕಾಗ್ತದೆ. ಅದು ಈ ಸತಿಗೆ ಇನ್ನೂ 2-3 ದಿವಸ ವಿ ಆರ್ ಎಕ್ಸ್ಪೆಕ್ಟಿಂಗ್, ಅದನ್ನೇ ನಾನು ಹೇಳಬೇಕಂತ ಮತ್ತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮಳೆ ಹೆಚ್ಚು ಕಮ್ಮಿ ಆಗೋಂಥದ್ದು ಒಂದು ಸಂದರ್ಭ ಇದೆ, ಅದು ಫ್ಯೂಚರು. ಆದರೆ ಈಗ ಬಿರುಗಾಳಿ ಇದೆಲ್ಲ ಬರೋದು ಭಾಳ ಮುಖ್ಯವಾಗ್ತದೆ. ಅದಕ್ಕೆ ಜಿಲ್ಲಾವಾರು ಎಲ್ಲರೂ ಕೂಡ ಸ್ವಲ್ಪ ಜವಾಬ್ದಾರಿಯುತವಾಗಿ ತಮ್ಮ ಏರಿಯಾದಲ್ಲಿ ಇರಬೇಕಾಗತ್ತೆ. PDO ನೀವೆಲ್ಲರೂ ಯಾರ್ಯಾರಿದ್ದೀರಿ, ತಹಸೀಲ್ದಾರವರು ಕೂಡ ಎಲ್ಲರಿಗೂ ಮಾತಾಡಾಗಿದೆ, EO ಅವ್ರಿಗೆ ಮಾತಾಡಿದ್ದೀವಿ. ಎಲ್ಲ ಸರ್ಕಾರಿ ನೌಕರರು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಈ ಮಾಹಿತಿಯನ್ನು ಕೊಡ್ತಕ್ಕಂಥದ್ದನ್ನು ನಾವು ಕೊಡ್ತಾ ಇದ್ದೀವಿ. ಪರಿಹಾರ ಏನೇನು ಮಾಡಬೇಕು ಅನ್ನೋದನ್ನ ಅದನ್ನು ನೆಕ್ಸ್ಟ್ ತೊಗೊಳ್ತೀನಿ. ಯಾಕೆಂದರೆ ಅದನ್ನೆಲ್ಲ ಅಸೆಸ್ ಮಾಡಬೇಕಾಗತ್ತೆ. ಕೆಲವು ಬಿಲ್ಡಿಂಗ್ ಹಾನಿಯಾಗಿರ್ತವೆ. ನಮ್ಮ ಕಡೆ ಈ ಶುಂಠಿ ಗೋಡಾನು ಅಷ್ಟು ಗಟ್ಟಿಯಾಗಿ ಹಾಕಿದ್ರೂ ರೂಫೇ ಕಿತ್ಕೊಂಡು ಹೋಗ್ಬಿಟ್ಟಿದೆ.